ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಕೌಸಲ್ಗಿ ಯಾರಿಗೆ ಗೊತ್ತಿಲ್ಲ, ಕೌಸಲ್ಗಿ ನಿಂಗಮ್ಮ ಅಂದ್ರೆ ಸಾಕು ಆ ಊರು ಕಣ್ಮುಂದೆ ಬಂದು ನಿಲ್ತದ. ಈಗಾಗಲೇ ತಾಲೂಕು ಆಗಬೇಕಾಗಿತ್ತು, ಆಗಲಿಲ್ಲ. ಯಾಕಾಗಲಿಲ್ಲ ಅನ್ನೋದಕ್ಕೆ ಕಾರಣ ಹುಡುಕುವ ಅವಶ್ಯಕತೆ ಇಲ್ಲ. ಮೂಡೂರಿಗೆ ತಾಲೂಕಾಯಿತು, ಕೌಸಲ್ಗಿ ಆಗಲಿಲ್ಲ. ಯಾಕೆ ಅಂತಂದ್ರೆ ಮೂಡೂರಿಗೆ ಅನೇಕ ಕಾರಣಗಳಿಂದ, ಅದರಲ್ಲೂ ಮುಖ್ಯವಾಗಿ ಶಿಕ್ಷಣದ ಕೇಂದ್ರ ಆಗಿದ್ದರಿಂದ ಇವತ್ತಿನ ತಾಲೂಕು ಆಗೋದು ಭಾಳ ಕಾಲಿಕಬೋತಾಯಿತು, ಜೊತೆಗೆ ಆಗಿಯೂ ಹೋಯ್ತು. ಈಗ ಆದರೆ ಕೌಸಲ್ಗಿ ಆಗ್ತಾಯಿಲ್ಲ. ಯಾಕೆ ಅನ್ನುವಂಥದ್ದು, ಯಾಕಂದರೆ ಪ್ರೈವೇಟ್ದಿರಲಿ ಸರ್ಕಾರಿ ಇರಲಿ, ಮೂಡೂರಿಗೆ ಇರಲಿ, ಅಲ್ಲಿ ಜನ ಎಲ್ಲರ ಸಹಾಯ ಸಹಕಾರ ತೊಗೊಂಡು ಶಿಕ್ಷಣಕ್ಕಾಯಿತು, ವ್ಯಾಪಾರಕ್ಕಾಯಿತು. ವ್ಯಾಪಾರಕ್ಕಂತ ದನದ ಮಾರ್ಕೆಟು ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧ. ಜೊತೆಗೆ ಅಲ್ಲಿ ನಿರಂತರ ಹೋರಾಟಗಾರರು ಇದ್ದಾರೆ. ಇಲ್ಲಿಲ್ಲ ಅಂತಲ್ಲ ಕೌಸಲ್ಗಿಯಲ್ಲೇ, ಆದರೆ ಯಾವ ಪ್ರಮಾಣದಲ್ಲಿ ಇರಬೇಕಾಗಿತ್ತು ಆ ಪ್ರಮಾಣದಲ್ಲಿ ಇಲ್ಲದಕ್ಕಾಗಿ ತಾಲೂಕು ಆಗದ ಹೋಯಿತು ಅನ್ನೋದನ್ನು ಅವರು ಪಾಪ ಬಲ್ಲರು. ಇತ್ತೀಚೆಗೆ ಒಂದಿಷ್ಟು ನಮ್ಮ ಪತ್ರಿಕೆಯಲ್ಲಿ ರಾಜು ಕಂಬಾರ್ ಅನ್ನೋಂಥ ಒಬ್ಬ ಲೆಕ್ಚರರ್ ಅವರು ಒಂದು ಈ ಕೌಸಲ್ಗಿ ಮೇಲೆ ರಿಪೋರ್ಟ್ ಮಾಡಿದ್ದಾರೆ. ಏನಂತಂದ್ರೆ ಅಲ್ಲಿ ಜನ ಪಾಪ ಒದ್ದಾಡ್ತಾ ಇದ್ದಾರೆ, ಪದವಿ ಕಾಲೇಜ್ ನಮಗೆ ಬೇಕಪ್ಪ ಅಂತೇಳಿ. ಈಗಾಗಲೇ ಪದವಿ ಪೂರ್ವ ಕಾಲೇಜ್ ಇದೆ, ಆದರೂ ಅಲ್ಲಿ ಸೈನ್ಸ್ ಇಲ್ಲ. ಇದು ಭಾಳ ನೋವಿನ ಸಂಗತಿ. ಆರ್ಟ್ಸ್ ಅದ, ಕಾಮರ್ಸ್ ಅದ, ಅದು ಕನ್ನಡ ಮಾಧ್ಯಮ ಹೆಚ್ಚಿಗೆ ಇರ್ತದೆ, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಸೈನ್ಸಕ್ಕೆ ಎಲ್ಲ ಮಾಧ್ಯಮ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಮ್ಮ ಮಕ್ಕಳಿಗೆ, ಅದರಲ್ಲೂ ಹಳ್ಳಿ ಗಾಡಿನ ಮಕ್ಕಳಿಗೆ, ಹಳ್ಳಿಗಳ ಜನರಿಗೆ, ಹಳ್ಳಿದು ಸ್ವಲ್ಪ ಮೇಲ್ಪಟ್ಟದಲ್ಲಿದ್ದಂಥ ಕೌಸಲ್ಗಿಗೆ ವಿಶೇಷವಾಗಿ ಅಲ್ಲೇ ಇಂಗ್ಲೀಷ್ ಮೀಡಿಯಮ್ ಇದ್ದರೆ, ಇಂಗ್ಲೀಷ್ ಚೆನ್ನಾಗಿದ್ದರೆ ಸೈನ್ಸ್ ಇರ್ತದಂಥ ಭಾವನೆ ಮತ್ತು ಸತ್ಯನೂ ಹೌದು. ಹೀಗಾಗಿ PU ಕಾಲೇಜ್ ಸ್ಯಾಂಕ್ಷನ್ ಆದರೂ ಸೈನ್ಸ್ ಇದ್ದರೂ ಈಗ ಬಂದಾಗಿದೆ ಸುದ್ದಿಗಳು ನೋಡಿದ್ವಿ. ಕೆಟ್ಟ ಅನಿಸ್ತಾನೆ ಭಾಳ. ಯಾಕಂದರೆ ಯಾವ ಹಳ್ಳಿ ಸುತ್ತಮುತ್ತ ಒಂದು ನಾಲ್ಕೈದು ಹಳ್ಳಿಗಳು ಬರ್ತಾವೆ, ಸಾಕಷ್ಟು ಹಳ್ಳಿಗಳು ಬರ್ತಾವೆ. ಹುಬ್ಳಿ ಇದೆ, ದೊಡ್ಡ ಹುಬ್ಳಿ ಇದೆ. ಆ ಎಲ್ಲ ಹಳ್ಳಿಯ ಮಕ್ಕಳಿಗೆ ಸೆಂಟ್ರಲ್ ಪ್ಲೇಸ್ ಅದು. ಅಲ್ಲಿ ಸೈನ್ಸನ್ನು ಬೆಳೆಸಬೇಕಾಗಿತ್ತು, ಸೈನ್ಸಕ್ಕೆ ಆದ್ಯತೆ ಕೊಡಬೇಕಾಗಿತ್ತು, ಕೊಟ್ಟಿದ್ದರು. ಆದರೂ ಯಾಕೋ ಮಕ್ಕಳು ಆಸಕ್ತಿ ತೊಗೊಂಡಿಲ್ಲ, ಅದು ಬಂದ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಈಗ 320 ಜನ ವಿದ್ಯಾರ್ಥಿಗಳಿದ್ದಾರೆ, ಹಾಗೆ ವರದಿಗಳಿದ್ದಾವೆ. ಈಗ ಈ ಸಂದರ್ಭದಲ್ಲಿ ಈ ವಿಷಯವನ್ನು ಯಾಕೆ ಎತ್ಕೊಂಡೆಪ್ಪ ಅಂತಂದ್ರೆ, ಮೂಲ ಕಾರಣ, ಮೂಲ ವಿಷಯ ಕೌಸಲ್ಗಿ ಇದ್ದಿದ್ದು ಒಳ್ಳೆಯ ಹೆಸರಿದ್ದರು. ಕಲೆಗೆ, ಸಂಸ್ಕೃತಿ, ಸಾಹಿತ್ಯ ಇದೆಲ್ಲದಕ್ಕೂ ಇದ್ದರು ಸಹಿತ ನಮಗೆ ಈ ಒಂದು ಏನಪ್ಪ ಅಂತಂದ್ರೆ ಈ ದಿಶೆಯಲ್ಲಿ ಸಾಹಿತ್ಯದಲ್ಲಿ ಸಾಕಷ್ಟು ಒಳ್ಳೆಯ ಜನ ಬಂದು ಹೋಗ್ತಾರಲ್ಲ. ಈಗಾಗಲೇ ಗೊತ್ತಿದ್ದ ವಿಷಯ ಇದೆ, ಅದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ಈ ನೆಲೆಯಲ್ಲಿ ಕೌಸಲ್ಗಿ ತಾಲೂಕು ಆಗೋದಕ್ಕೆ ಆಗದೇ ಇರೋದಕ್ಕೆ ಶಿಕ್ಷಣ ಇವತ್ತು ಅಲ್ಲಿ ಜನ ಎಲ್ಲ ಬಯಸ್ತಾ ಇದ್ದಾರೆ. ಇದಾಗಲಿ ಅಂದರೆ ಹಿಂದೊಮ್ಮೆ ಈಗಾಗಲೇ ರಿಪೋರ್ಟ್ಗಳು ನೋಡಿದ ಪ್ರಕಾರ ಒಬ್ಬ ನೋಡಲ್ ಅಧಿಕಾರಿ SS ಕೋತ್ ಅವರ ನೇತೃತ್ವದಲ್ಲೇ ಇಲ್ಲೇ ಪ್ರಥಮ ದರ್ಜೆ ಕಾಲೇಜ್ ಆಗೋಕ್ಕೆ ಯೋಗ್ಯದ, ಪ್ರದೇಶ ಒಳ್ಳೆಯದಿದೆ, ಸುತ್ತಮುತ್ತ ಹಳ್ಳಿ ಜನರಿಗೆ ಅನುಕೂಲ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿಂದ ಶಿಕ್ಷಣ ಕಡೆಗೆ ಹೋಗ್ಬೇಕಾದ್ರೆ ಗೋಕಾಕ್ ಬರಬೇಕು, ಯರಗಟ್ಟಿಗೆ ಹೋಗ್ಬೇಕು, ಇಲ್ಲ ರಾಮದುರ್ಗ, ಮೂಡೂರಿಗೆ, ಬಾಗಲಕೋಟೆ ಸುತ್ತಮುತ್ತ 50-60 ಕಿಲೋಮೀಟರ್ ತನಕ ಹೋಗ್ಬೇಕಾಗಿತ್ತು. ಆಗ್ಯದ ಅನ್ನೋದು ಈಗ ಗೊತ್ತಿರೋ ವಿಷಯ. ದೊಡ್ಡ ಹೋಬಳಿ ಇದ್ಕೊಂಡು ಒಂದು ಪ್ರಥಮ ದರ್ಜೆ ಕಾಲೇಜ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅನ್ನೋದು ಅಸಮಾಧಾನ ಅವರಲ್ಲಿ ಹೋದ ಪಾಪ ಇಲ್ಲ ಅಂತಲ್ಲ. ಅದು ದೊಡ್ಡ ಬಂಡವಾಳ ಹೂಡೆ ಒಂದು ದೊಡ್ಡ ಕಾಲೇಜ್ ಖಾಸಗಿಯಾಗಿ ನಡೆಸುವಂಥ ಅಲ್ಲೂ ಇದ್ದಾರೆ, ದುಡ್ಡಿದ್ದವ್ರು ಇಲ್ಲ ಅಂತಲ್ಲ. ಆದರೆ ಅವ್ರು ಯಾಕೆ ಪ್ರಯತ್ನ ಮಾಡ್ತಾಯಿಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಅವರು ಪ್ರಯತ್ನ ಮಾಡಿದ್ರೆ ಇಷ್ಟೊಳಗೆ ಅಲ್ಲಿಯೂ ಅದು ಒಂದು ಶೈಕ್ಷಣಿಕವಾಗಿ ದೊಡ್ಡ ಹಬ್ಬ ಆಗ್ತಿತ್ತು, ಒಂದು ಕೇಂದ್ರ ಆಗ್ತಿತ್ತು. ಕೇಂದ್ರ ಆದಾಗ ಸಹಜವಾಗಿ ಯಾರಿಗಾದ್ರೂ ಕನ್ನ ಕಡೆ ಹೋಗ್ತದೆ, ಹೌದಪ್ಪ ಇದು ಡೆವಲಪ್ ಆಗ್ತದೆ, ಡೆವಲಪಿಂಗ್ ಏರಿಯಾ ಅಂತ ಯಾರಾದರೂ ಅದನ್ನು ತಾಲೂಕು ಇಷ್ಟಲ್ಲೇ ಮಾಡಿಬಿಡ್ತಿದ್ರು ಏನೋ. ಈ ದಿವಸ ಎಲ್ಲ ಬಾಲಚಂದ್ರ ಜಾರಕಿಹೊಳಿ ಅವರು ಸಹಿತ ಪ್ರಯತ್ನ ಮಾಡಿದ್ದಾರೆ ಅಂತ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಯಾಕೆ ಸಾಕಷ್ಟು ಶಿಕ್ಷಣ ಪ್ರೇಮಿಗಳಿದ್ದಾರೆ ಅವ್ರ ಕುಟುಂಬದವರು. ಆದರೂ ಇನ್ನೂ ಪ್ರಯತ್ನ ಮಾಡಬೇಕಾಗಿತ್ತು ಅನ್ನೋಂಥ ಒಂದಿಷ್ಟು ಅಸಮಾಧಾನ ಅಲ್ಲಿ ಜನರಿಗೆ. ಇನ್ನಷ್ಟು ಮಾಡಬೇಕಾಯ್ತಪ್ಪ, ನಮಗೆ ಮಾಡೋಕ್ಕೆ ಸಾಧ್ಯ ಇತ್ತು, ಬಾಲಚಂದ್ರ ಅವರು ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ಅವರು ಮಾಡೋ ತಯಾರಿಯಲ್ಲಿದ್ದಾರೆ. ಯಾಕಂದರೆ ಅವರ ಬ್ರದರ್ನ ಸತೀಶ್ ಜಾರಕಿಹೊಳಿ ಅವರು ವಿಶೇಷವಾಗಿ ಕೋತ್ ಸಮಿತಿ ರಚನೆ ಆಗೋದು ಕಾರಣೀಕರ್ತರಾದಂಥವ್ರು. ಹೀಗಾಗಿ ಇಲ್ಲೇ ಯಾವ ಪ್ರಮಾಣದಲ್ಲೇ ಅಲ್ಲಿಯ ಸ್ಥಾನಿಕ ಎಮ್ಮೆಲ್ಯೆ ಟೀಕೆ ಮಾಡಬೇಕಾಗಿತ್ತು, ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಸಕ್ತಿ ಅದ. ಅದ್ರ ಪ್ರಕಾರ ಸರ್ಕಾರ ಸ್ಪಂದಿಸಬೇಕಾಗ್ತದೆ. ಯಾಕಂದ್ರೆ ಕಾಲೇಜ್ ನಡಿಬೇಕಾದ್ರೆ ಖರ್ಚು, ವೆಚ್ಚ ಇವೆಲ್ಲವೂ ಇದ್ದೇ ಇರ್ತವೆ, ಎಲ್ಲ ಕೌಂಟ್ ಆಗಿ ಬಿಡಬೇಕಾದ್ರೆ ಸ್ವಲ್ಪ ಟೈಮ್ ಆಗ್ತದೆ. ಆದರೆ ಇಷ್ಟೊಳಗೆ ಆಗಬೇಕಾಗಿದ್ದು ಅನ್ನೋದು ಅಸಮಾಧಾನ ಅಲ್ಲಿಯ ಸಾಮಾನ್ಯ ಜನರಿಗೆ. ಈ ಪ್ರಥಮ ದರ್ಜೆ ಕಾಲೇಜ್ ಆಗೋದ್ರಿಂದ ಸಹಜವಾಗಿ ಒಂದು ವಿದ್ಯಾ ಮಟ್ಟ ಅದು ಅವರ ಮಾನಸಿಕ ಮಟ್ಟ, ವೈಚಾರಿಕ ಮಟ್ಟ ಹೆಚ್ಚಾಗ್ತದೆ. ಹೆಚ್ಚು ಶಿಕ್ಷಣ ಕಲಿತಷ್ಟ ಮನುಷ್ಯ ಪ್ರಬುದ್ಧ ಆಗ್ತಾ ಹೋಗ್ತಾನೆ. ಸಮಾಜ ಕಟ್ಟುವಲ್ಲ ಅವನ ಸಹಾಯ ಸಹಕಾರ ಭಾಳ ಇರ್ತದೆ. ಅದರಲ್ಲೂ ಸೈನ್ಸ್ ಓರಿಯೆಂಟೆಡ್
ಇದ್ದಂಥ ಸಬ್ಜೆಕ್ಟ್ಗಳನ್ನು ಕಲ್ತ್ರಪ್ಪ ಅಂದ್ರೆ ಇನ್ನೂ ಸೈಂಟಿಫಿಕ್ ಟೆಂಪರ್ ಬರ್ತದೆ, ವೈಚಾರಿಕ ಶಕ್ತಿ ಹೆಚ್ಚಾಗ್ತದೆ, ವಿಚಾರ ಶಕ್ತಿ ಹೆಚ್ಚಾಗ್ತದೆ, ವೈಜ್ಞಾನಿಕ ಶಕ್ತಿ ಹೆಚ್ಚಾಗ್ತದೆ. ಆ ಭಾಗದಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿ ಆಗೋದು ಕಾರಣೀಕರ್ತಗಳು ಆಗ್ತವೆ, ಕಾರಣೀಭೂತ ಆಗ್ತವೆ. ಯಾಕಂದರೆ ಈಗ ನೋಡಿರಿ, ವಿದ್ಯೆ ಇಲ್ಲಾಂದ್ರೆ ಬರೋ ಉದ್ಯೋಗ ಏನಪ್ಪ? ಒಕ್ಕಲ್ತನ ಮಾಡಬೇಕು, ಒಕ್ಕಲ್ತ ಸಂಬಂಧಿಸಿ ಮತ್ತೆ ಯಾವುದು ಉದ್ಯೋಗ ಮಾಡಬೇಕು, ಕುಂಬಾರಿಕೆ ಅವೆಲ್ಲವೂ ಇವತ್ತು ಶ್ರೀಮಂತಿಕೆಯನ್ನು ಮಾಡಿಕೊಳ್ಳುವಂಥ ಉದ್ಯೋಗಗಳಲ್ಲ ಅನ್ನೋದು ಈಗ ಪ್ರೂವ್ ಆಗಿದ್ದು ವಿಷಯ ಆಗ್ಯದ. ಯಾಕಂತಂದ್ರೆ ನಾವು ನಮ್ಮ ಕೃಷಿಕನಿಗೆ ಮಾರ್ಕೆಟು ಕೊಡ್ತಾ ಇಲ್ಲ, ಅವ್ನು ಬೆಳೆದ ಬೆಳೆಗೆ ಬೆಲೆನೂ ಕೊಡ್ತಾ ಇಲ್ಲ. ಮತ್ತು ಅವ್ನು ಬೆಲೆನೂ ಬರಲಿಲ್ಲ ಅಂದರೆ ದುಡ್ಡು ಎಲ್ಲಿ ತರಬೇಕು ಪಾಪ ಅವನು? ಯಾಕಂದರೆ ಒಂದು ಅಂದಾಜು ಪ್ರಕಾರ ಪಾರ್ಲಿಮೆಂಟ್ದಲ್ಲೇ ದಿನಕ್ಕೆ 27 ರೂಪಾಯಿ ಪೇಮೆಂಟ್ ಬೀಳ್ತದೆ ಅಂತೇಳಿ ರಿಪೋರ್ಟ್ ಬಂತದೆ ಒಬ್ಬ ರೈತನಿಗೆ, ದಿನಕ್ಕೆ 27 ರೂಪಾಯಿ. ಇಂಥ ಒಂದು ಪರಿಸ್ಥಿತಿ ಇವತ್ತಿದ್ದಾಗ ತಿಂಗಳಿಗೆ 3-4 ಸಾವಿರ, 5 ಸಾವಿರ, 6 ಸಾವಿರ, ಒಂದು ಅವನವರ ಆ್ಯಾವ್ರೇಜ್ ಅವ್ರ ಪೇಮೆಂಟ್ ಬೀಳೋ ಮುಂದೆ ಅವರಿಗೆ ಅಂಥ ಒಂದು ಮನೆತನದ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಅದು ದೂರದ ಊರಿಗೆ ಕಳಿಸೋಕ್ಕೆ ಸಾಧ್ಯ ಆಗ್ತದೆ ಅಂತ. ಮೂಲತಃ ಒಕ್ಕಲ್ತನ ಕುಟುಂಬಗಳು ಏನಿರ್ತಾವಪ್ಪ ಅಂದರೆ ವಿಶೇಷವಾಗಿ ಅಲ್ಲಿ ಶಿಕ್ಷಣ ಭಾಳ ಇರೋದಿಲ್ಲ. ಶಿಕ್ಷಣ ಇಲ್ಲಪ್ಪ ಅಂದ್ರೆ ತಮ್ಮ ಮಕ್ಕಳು ಕಲಿಸ್ಬೇಕು ಅನ್ನೋ ಆಸಕ್ತಿ ಬರೋದಿಲ್ಲ. ಇಲ್ಲೇ ಹೊಲ್ದ ಮಾಡ್ಕೊಂಡು ಹೋಗ್ತಾನೆ ಬಿಡಿ, ಒಂದು 4 ಎಮ್ಮೆ ಮಾಡಿಕೊಟ್ರೆ ಅವ್ನು ಬದುಕೊಂಡು ಹೋಗ್ತಾನೆ, ಒಂದು 4 ಆಕಳ 4 ಎಮ್ಮೆ ಮಾಡಿ ಬದುಕ್ತಾನೆ. ಹಾಗೆ ಈಗ ತೆಲ ಬಂದುಬಿಡ್ತಾವ್ರಿ. ಮತ್ತು ಬದುಕೂ ಅಲ್ಲೇ ದಿನನಿತ್ಯ ಬದುಕು, 2 ಊಟ, 1-2 ಚಹಾ ಆರಾಮಪ್ಪ. ಅದು ಕುಡಿಯೋಕೆ ಕಲ್ತಿದ್ರೆ ಒಂದು ಪೆಗ್ಗು 2 ಪೆಗ್ಗು ಹೊಡೆಯೋದು ದುಡ್ಡು ಸಿಕ್ಕರೆ ಸಾಕು ಅನ್ನೋಂಥ ಸಮಾಧಾನ ಪ್ರವೃತ್ತಿಯಲ್ಲಿ ಇರೋದರಿಂದಾಗೆ, ಸಂತೃಪ್ತಿ ಪ್ರವೃತ್ತಿ ಇರೋದರಿಂದಾಗೆ ಅದು ಸಿಕ್ತಂದ್ರೆ ವಿಶೇಷ ಹೊಸ ಸಾಹಸನ ಮಾಡಲಿಕ್ಕೆ ಹೋಗೋದಿಲ್ಲ. ವಿಶೇಷ ನಮ್ಮ ಇಂಡಿಯಾದಲ್ಲಿ ನೋಡಿರಿ, ಒಂದು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿ ನೋಡಿದ್ರೆ ನಮ್ಮಲ್ಲಿ ಯಾಕಪ್ಪ ವಿಜ್ಞಾನಿಗಳು ಮತ್ತು ತತ್ವದಲ್ಲಿ ಸಾಕಷ್ಟು ಸುಡ್ತಾರೆ, ಇಲ್ಲ ಅಂತಲ್ಲ. ಕಾಟಿಗಳು ತತ್ವ ಹೇಳುವಂಥ ಮಾಡುವಂಥ ತತ್ವ ಪದಗಳು ನಮಗೆ ಕಡಿಮೆ ಇಲ್ಲ. ಆದರೆ ವಿಜ್ಞಾನಿಗಳು ನಮ್ಮಲ್ಲಿ ಯಾಕೆ ಹುಡ್ತಾ ಇಲ್ಲ ಅನ್ನೋದಕ್ಕೆ ಈ ಶಿಕ್ಷಣ ಕಾರಣ ಅದು. ಯಾಕಂದ್ರೆ ತೃಪ್ತಿಪ ನಾವು ಸಾಕೇನು ಹೆಚ್ಚಿಗೆ ಬೇಕಾಗಿಲ್ಲ ಅನ್ನುವಂಥ ಮನೋವೃತ್ತಿ ಬಂದುಬಿಡ್ತದೆ. ಯಾಕಂದ್ರೆ ಮತ್ತೊಂದು ಮಾಡಲಿಕ್ಕೆ ಅವರು ಜ್ಞಾನ ಇರುವುದಿಲ್ಲ. ಜ್ಞಾನ ಇಲ್ಲ ಅಂದ ತಕ್ಷಣ ಹೊಸ ಸಾಹಸ ಮಾಡೋದಿಲ್ಲ. ಜ್ಞಾನ ಅಂದ್ರೆ ವಿಜ್ಞಾನ ಕಡಿಮೆ ಆಗ್ತದೆ. ಈಗ ನೋಡಿರಿ, ಈ ಒಂದು ಹೋಬಳಿ, ದೊಡ್ಡ ಹೋಬಳಿ ಇದೆ ನಮ್ಮ ಕೌಸಲಿಗೆ. ಅಲ್ಲೇ ಕೌಸಲಿಯಲ್ಲಿ ಒಂದು ವಿಜ್ಞಾನ ತಂದಾರೆ PUC ಈ ಒಂದು ಫ್ರೀ, ಈ ಒಂದು ಏನಪ್ಪ ಅಂತ PUC ಮಟ್ಟದಲ್ಲೇ ಫ್ರೀ ಗ್ರ್ಯಾಜುಯೇಷನ್ ಕಾಲೇಜ್ಗಳಲ್ಲೇ, ಫ್ರೀ ಯೂನಿವರ್ಸಿಟಿಯಲ್ಲೇ ಅಂಥ ಅದೊಂದು ಸೈನ್ಸ್ ಕಾಲೇಜಲ್ಲಿ ಅಂಕಲಿಗೆ ಇನ್ನೊಂದು ಬರ್ತದೆ. ಅಂಕಲಿಗೆ ಅದು ಗೋಕಾಕ್ ತಾಲೂಕು ದೊಡ್ಡ ಪಟ್ಟಣ ಅದು ಸಹಿತ ಅಲ್ಲಿಯೂ ಸಹಿತ ಒಂದು PU ಕಾಲೇಜಲ್ಲಿ ಸೈನ್ಸದ್ದು ಇದು 1 ವರ್ಷದ ಸೈನ್ಸ್ ಏನೋ ಕರೆ PUC ಆರ್ಟ್ಸ್ ಮತ್ತು ಕಾಮರ್ಸ್ ಅದ. ಅಲ್ಲಿ ಸೈನ್ಸ್ ಇಲ್ಲ. ಸೈನ್ಸ್ ಕಲಿಬೇಕಾದ್ರೆ ಪಾಶ್ಚಾತ್ಯಕ್ಕೆ ಹೋಗ್ಬೇಕು, ಅಥವಾ ಮತ್ತೊಂದು ಊರಿಗೆ ಹೋಗ್ಬೇಕು, ಅಥವಾ ಗೋಕಾಕ್ ಬರಬೇಕು, ಅಥವಾ ಬೆಳಗಾವಿ ಹೋಗ್ಬೇಕು, ಇನ್ನೊಂದು ಕಡೆ ಹೋಗ್ಬೇಕು. ಅಲ್ಲಿಂದು ಒಂದು ದೊಡ್ಡ ಸಮಸ್ಯೆ ಅದ. ಹೀಗಾಗಿ ಅಂಕಲಿಗೆ ಮತ್ತು ಈ ಒಂದು ನಮ್ಮ ಕೌಸಲಿಗೆ ಇಂತಹ ಒಂದು ಪಟ್ಟಣ ಪಂಚಾಯತಿ ಬಂದಂಥ ಈ ಸ್ಥಳಗಳಲ್ಲೇ ನಮ್ಮಲ್ಲಿ PUC ಕಾಲೇಜ್ ಅದು ಸೈನ್ಸ್ಗಳು ಬರಬೇಕು. ಮತ್ತು ಹೈಸ್ಕೂಲ್ಗಳಲ್ಲಿ ಆಗಿರ್ಬೋದು, ಅಲ್ಲೂ ಇಂಗ್ಲೀಷ್ ಮೀಡಿಯಮ್ ಅಥವಾ ಇಂಗ್ಲೀಷ್ನ ಸರಿಯಾಗಿ ಕಲಿಸುವಂಥದ್ದು, ಧೈರ್ಯ ಬರುವಂಥ ಸೈನ್ಸ್ ಮಾಡಬೇಕಾದ್ರೆ ಏನಿಲ್ಲ. ಅಲ್ಲೇ ಇಂಗ್ಲೀಷ್ ಬಂದು ಮ್ಯಾಥ್ಸ್ 30 ತನಕ ಮಗ್ಗಿ ಬಂದರೆ ಸೈನ್ಸ್ ಈಸಿ ರೀ. ಇಂಗ್ಲೀಷ್ ಬರಬೇಕು, ಎಷ್ಟೋ ಒಂದು 20 ಲೈನ್ SLC ಆಗೋದ್ರೊಳಗೆ ಯಾವುದೇ ವಿಷಯ ಕೊಟ್ಟರು ಬರೀಲಿಕ್ಕೆ ಬರಬೇಕು. ಓನ್ಲಿ 20 ಲೈನ್ಸ್. ಅದ್ರ ಜೊತೆಗೆ ಸ್ವಂತ ಮಿಸ್ಟೇಕ್ಸ್ ಇರಬಾರ್ದು. ಯಾವುದೇ ವಿಷಯ ಕೊಟ್ಟರು ಅದ್ರ ಜೊತೆಗೆ ಮಗ್ಗಿ ಅಂತೀವಿ ನಾವು. ಇದು ಭಾಳ ಅಲಕ್ಷ್ಯ ಮಾಡ್ತೀವಿ ನಾವೆಲ್ಲರೂ. ನಮ್ಮ ತಂದೆ ತಾಯಿಗಳು ಅಲಕ್ಷ್ಯ ಮಾಡೋದು ಎಲ್ಲಾದರೂ ಮಗ್ಗಿ ಬಾಯ್ಪಟ್ ಮಾಡಿಸೋದು. ಬಾಯ್ಪಟ್ ಅಲ್ಲ, ಅದೇನು ನಮ್ಮ ರಕ್ತೀಕರಣ ಮಾಡ್ಕೊಳ್ಳೋಂಥದ್ದು. ರಕ್ತೀಕರಣ ಅಂದ್ರೆ ಅದು ನಮ್ಮ ಮನ ಮುಟ್ಟುವಾಗಿ ಮಾಡ್ಕೋಬೇಕು. ಅದನ್ನು ದಿನನಿತ್ಯ ಎದ್ದ ತಕ್ಷಣ ಮಧ್ಯಾಹ್ನ ಸಾಯಂಕಾಲ ಮಕ್ಕಳಿಗೆ 2ರಿಂದ 30 ತನಕ ಮಗ್ಗಿ ಅನಿಸೋದು ನಾವು ನಿತ್ಯ ರೂಢಿ ಮಾಡ್ಕೋಬೇಕು. ಅದು ಮಾಡಿದ್ರೆ ಸೈನ್ಸ್ ಕಡೆ ಮನಸ್ಸು ಹೋಗ್ತದೆ. ಯಾಕಂದರೆ ನಿಮಗೆ ಫಿಸಿಕ್ಸ್ ತಿಳಿಬೇಕಾಗಿತ್ತು, ಕೆಮಿಸ್ಟ್ರಿ ತಿಳಿಬೇಕಾಗಿತ್ತು, ಅವೆರಡೂ ತಿಳಿಬೇಕಾಗಿದ್ದರೆ ಮ್ಯಾಥ್ಸ್ ಬೇಕಾಗಬೇಕು. ಮ್ಯಾಥ್ಸ್ ಬರಲಿಲ್ಲ ಅಂದ್ರೆ ಅವ್ರು ತಿಳಿಯೋದಿಲ್ಲ. ಹೀಗಾಗಿ ಸೈನ್ಸ್ಗಳು ಹೋಗ್ಬೇಕಂತ ಯಾರಿಗೂ ಇಚ್ಛೆ ಆಗೋದಿಲ್ಲ. ನಾವು ತಂದೆ ತಾಯಿಗಳು ಮೊದಲು ಒಂದು ಗಮನಿಸಿ ನೆನ್ಪಿಡಬೇಕು. ಪ್ರತಿಯೊಬ್ಬರು ಮಗ್ಗಿ 30 ತನಕ ಇಂಗ್ಲೀಷ್ SLC ಮುಗಿದೊಳಗ ಒಂದು 20 ಲೈನ್ ಬರೆಯುವಂಥ. ನೀವು ಕನ್ನಡ ಮಾಧ್ಯಮದಲ್ಲಿ ಕಲೀರಿ, ಏನು ತಪ್ಪಿಲ್ಲ ಅದ್ರೊಳಗೆ. ಆದರೆ ಇವೆರಡು ಇಷ್ಟ ಆಯ್ತು ಅಂದ್ರೆ 30 ಮಗ್ಗಿ ಗುಂಡು ಹೊಡೆದಂಗೆ ಬರಬೇಕು. 2ರಿಂದ 30 ತನಕ, 30ರಿಂದ 2 ತನಕ ಎತ್ತಿಗೆ ಹೇಳಿಗೆ ಬರ್ಬೇಕು ಮಕ್ಕಳಿಗೆ. ಇಷ್ಟು ಮಾಡಿದರೆ ನಿಮ್ಮ ಮಕ್ಕಳ ಖಚಿತವಾಗಿಯೂ ಸೈನ್ಸನ್ನು ಆರಾಮಾಗಿ ಪಾಸ್ ಆಗ್ತಾರೆ. ಕಾಫಿ ಮಾಡಲಾರ. ಯಾಕಂದ್ರೆ ಅವೆಲ್ಲ ಕಾಫಿ ಫ್ರೀ ಆಗಿಬಿಟ್ಟಿವಿ. ಈಗ ಇತ್ತೀಚೆಗೆ ಪ್ರತಿಯೊಂದು ಕಾಲೇಜು ಈ PU ಕಾಲೇಜುಗಳು ಕಾಫಿ ಮಾಡೋದು ಕೇಂದ್ರ ಆಗಿಬಿಟ್ಟಿದ್ದಾವೆ. ಹೀಗಾಗಿ ನಮ್ಮಲ್ಲೇ ಪಾಸ್ ಆಗ್ತಾರೆ ಸೈನ್ಸು, ಆದರೆ ವಿಜ್ಞಾನಿಗಳಾಗುವುದಿಲ್ಲ. ಕಾರಣ ಇದು. ಒಂದನೇದು ಭ್ರಷ್ಟಾಚಾರ ಎಕ್ಸಾಮ್ಗಳೆಲ್ಲ, 2ನೇದು ನಮ್ಮ ಮಕ್ಕಳಿಗೆ ಆಸಕ್ತಿ ಕೊಡಿಸುವಂಥ ಪರಿಸ್ಥಿತಿ ನಮ್ಮಲ್ಲೆಲ್ಲ. ನಮ್ಮ ಮಗ್ಗಿನೂ ಮಾಡಿಸ್ತಾ ಇಲ್ಲ 2ರಿಂದ 30 ತನಕ. ಜೊತೆಗೆ ಇಂಗ್ಲೀಷ್ SLC ಮುಗಿದ್ರೊಳಗೆ ಸ್ವಂತ ಯಾವುದೇ ವಿಷಯ ಕೊಟ್ಟರು ಬರೆಯುವಂಥದ್ದು. ಒಂದು 20 ಲೈನ್ ಬರೀ ಆಕಳ ಬಗ್ಗೆ ಬರೀ, MEP ಬಗ್ಗೆ ಬರೀ, ವಿಜ್ಞಾನಿ ಬಗ್ಗೆ ಬರೀ, ಸೈಂಟಿಸ್ಟ್ನ ಬಗ್ಗೆ ಬರೀ, ಅದು ಕಲಾಕಾರನ ಬಗ್ಗೆ ಬರೀ, ಯಾವುದು ಕೊಟ್ಟರು ಯಾವುದೇ ವಿಷಯ ಕೊಟ್ಟರು ಒಂದು 20 ಲೈನ್ ವಿದೌಟ್ ಮಿಸ್ಟೇಕ್ ಅವು ಸಕ್ಸಸ್ ಆದಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಸೈನ್ಸ್ ಈಸಿ ಆಗ್ತದೆ. ಮತ್ತು ನಾವು ಸಹಿತ ಇಲ್ಲಿಯ ಜನನಾಯಕರು, ಅದರಲ್ಲೂ MLAಗಳಿಗೆ ನಾವು ಹೇಳೋ ಮಾತು ಅಂದರೆ
ಎಷ್ಟು ಸಾಧ್ಯದೋ ಅಷ್ಟು ಪ್ರತಿ ಹೋಬಳಿಗೆ PUC ಕಾಲೇಜನ್ನು, ಅದು ಸೈನ್ಸ್ ಯುಕ್ತ ಕಾಲೇಜ್ ಅಂತ ತರೋದು, ತಂದು ನಮ್ಮ ಮಕ್ಕಳನ್ನ ಬೆಳೆಸೋದು. ಅಂದಾಗ ಮೊದಲು ಈ ದೇಶಕ್ಕೆ ಒಳ್ಳೆಯ ಸೈಂಟಿಫಿಕ್ ಟೆಂಪರೇಜ್ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ. ಪಾಪ ಇವತ್ತು ಆರ್ಟ್ಸ್ ಕಾಮರ್ಸ್ ತಪ್ಪಂತ ಹೇಳೋದಿಲ್ಲ. ಆರ್ಟ್ಸ್ ಕಾಮರ್ಸಲ್ಲಿ ನಾವು ಕನ್ನಡ ಮಾಧ್ಯಮ ಕಲಿಯೋದ್ರಿಂದ ಇಂಗ್ಲೀಷ್ ವೀಕ್ ಆಗ್ತಾ ಹೋಗ್ತದೆ. ಇವತ್ತು ಇಂಗ್ಲೀಷ್ ನಮ್ಗೆ ಬಿಡ್ತಾ ಇಲ್ಲ. ನಾವು ಅಂತೀವಿ ಕನ್ನಡಕ್ಕೆ ಆದ್ಯತೆ ಬೇಕು. ಹೌದು, ಬೇಕಿಲ್ಲ ಅಂತ ಯಾರಂದರು. ಆದರೆ ಈ ವಿಶ್ವದಲ್ಲಿ ಬದುಕಬೇಕಾಗಿದೆ, ಅದಕ್ಕೆ ಇಂಗ್ಲೀಷ್ ಬರಲೇಬೇಕು. ಇದು ನಾವೆಲ್ಲರೂ ಕನ್ನಡಿಗರು ತಿಳ್ಕೊಬೇಕಿದ್ದನ್ನು. ಇವತ್ತಿನ ಆದ್ಯತೆ ಒಂದು ಕಾಲಕ್ಕೆ ಸಂಸ್ಕೃತ ಕಲಿಬೇಕಾಗಿತ್ತು. ಇವತ್ತು ಸಂಸ್ಕೃತ ಸಪ್ತ ಭಾಷೆಗೆ ಭಾಷೆನ ಹೇಳ್ತಾ ಇದ್ದಾರೆ. ಹೌದು, ಇವತ್ತು ನಡೀತಾನೂ ಇಲ್ಲ ಅದು. ಮತ್ತು ಇಲ್ಲದ ಭಾಷೆಗೆ ಬೆನ್ನು ಹತ್ತೋಗಿದ್ಲು. ಈಗ ಇದ್ದ ಭಾಷೆ ಇಂಗ್ಲೀಷ್ ಜೊತೆಗೆ ಕನ್ನಡ, ಇವೆರಡನ್ನು ನೀವು ಪ್ರಬಲ ಮಾಡಿ ಮಗ್ಗಿ ಮೂತನ ಮಾಡಿದರೆ ನಿಶ್ಚಿತವಾಗಿಯೂ ಹೋಬಳಿ ಮಟ್ಟದಲ್ಲೇ PUC ಸೈನ್ಸ್ಗಳನ್ನ ತಂದು ಕೊಟ್ಟರೆ ಎಷ್ಟೋ ಬೇಗ ಪ್ರಗತಿ ಇಲ್ಲಿ ಆಗ್ತದೆ ಅನ್ನೋದನ್ನು ಸ್ಥಳೀಯ ನಮ್ಮ ರಮೇಶ್ ಜಾರಕಿಹೊಳಿಯವರು ಆಗಿರ್ಬೋದು, ಶಾಸಕರು ಬದಿಯ ನಮ್ಮ ಬಾಲಚಂದ್ರ ಜಾರಕಿಹೊಳಿಯವರು ಆಗಿರ್ಬೋದು, ಇನ್ನುಳಿದ ಯಾವುದೇ ಶಾಸಕರಾಗಿರ್ಬೋದು, ಈ ದಿಶೆಯಲ್ಲಿ ಒಂದು ಈ ನಮ್ಮ BEOಗಳ ಮೂಲಕ ಒತ್ತಡ ತಂದು ಇದು ಬೆಳೆಸುವಂಥ ಪ್ರಯತ್ನ ಮಾಡಿದರೆ ನಿಶ್ಚಿತವಾಗಿ ಶಿಕ್ಷಣದಲ್ಲ ಸೈಂಟಿಫಿಕ್ ಟೆಂಪರ್ ಬರ್ತದೆ, ವೈಜ್ಞಾನಿಕ ಚಿಂತನೆ ಬರ್ತದೆ, ಸಿಂಪಲ್ ಅದ ಮಾಡಿಸಿದ್ರೆ ಸಾಧ್ಯ ಆಗ್ತದೆ. ಮತ್ತು ಅದೇ ಕಾಲಕ್ಕೆ ಕೌಸರಿ ಜನರಿಗೆ ಭಾಳ ದಿನಗಳ, ಅದರಲ್ಲೂ ಯುವ ಜನರಿಗೆ ಕಾಲೇಜ್ ಬೇಕಾಗಿದೆ, ಪ್ರಥಮ ದರ್ಜೆ ಕಾಲೇಜು. ಆದರೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೇವಲ ಕಾಮರ್ಸ್ ಆರ್ಟ್ಸ್ ಅಷ್ಟಲ್ಲ, ಸೈನ್ಸು ತರುವಂಥ ಪ್ರಯತ್ನವನ್ನು ಈ ದೇಶದಲ್ಲಿ ಮಾಡ್ತಾಯಿದ್ದೀರಿ. ಅದನ್ನು ಮಾಡಿರಿ. ಎಷ್ಟೋ ವಿದ್ಯಾರ್ಥಿಗಳು ಕಡಿಮೆ ಇದ್ದರೂ ಅವ್ರನ್ನ ಏನಾದರೂ ಮಾಡಿ ಮುಂದುವರಿಸುವಂಥ ಪ್ರಯತ್ನ ಮಾಡಿದರೆ ಖಚಿತವಾಗಿ ಸ್ವಲ್ಪ ಏನಾದರೂ ಬದಲಾವಣೆ ಆಗ್ಬೋದು. ಏನಂತೀರಿ ಇದಕ್ಕೆ ನೀವು? ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.